ಬರಗೂರು ರಾಮಚಂದ್ರಪ್ಪ ಅವರು ಯಾವತ್ತಿಗೂ ನನಗೆ ಅಪ್ಪಾಜಿಯಾಗಿ ಇರ್ತಾರೆ. ನನ್ನ ಸಂಗೀತದ ಪಯಣ ಅಂದರೆ ಒಬ್ಬ ಗಾಯಕಿಯಾಗಿ ಸುಮಾರು ವರ್ಷಗಳು ಬೇರೆ ಬೇರೆ ಅದ್ಭುತವಾದಂತಹ ಸಂಗೀತ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ದೇವರು ಕೊಟ್ಟರು. ಅದರ ಮುಖಾಂತರ ನಾನು ಹಾಡುಗಳನ್ನ ಹಾಡ್ಕೊಂಡು ಬರ್ತಾ ಇದ್ದೆ, ಬಹಳಷ್ಟು ಕಲಿತಾ ಇದ್ದೆ. ಆ ಸಂದರ್ಭದಲ್ಲೇ ಬರಗೂರು ರಾಮಚಂದ್ರಪ್ಪ ಅವರು ನನ್ನ ಯಾವುದೋ ಬೇರೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದನ್ನು ಮತ್ತು ಒಂದು ಟಿ ವಿ ರಿಯಾಲಿಟಿ ಶೋನಲ್ಲಿ ನಾನು ಸಂಗೀತ ಮಾಡಿದ್ದನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರ ಬೆಕ್ಕು ಸಿನಿಮಾಗೆ ಮೊದಲ ಬಾರಿಗೆ ನನಗೆ ಸಂಗೀತ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಅದು 2015ನಲ್ಲಿ. ಆ ಒಂದು ಮೊದಲನೇ ಸಿನಿಮಾದಲ್ಲಿ ಮೊದಲನೇ ಒಂದು ಹಾಡಿಗೆ ನಾನೇ ಹಾಡಿದ್ದೆ, ತಳಮಳದ ಮಳೆಯಲ್ಲಿ ಅಂತ ಅವರ ಸಾಹಿತ್ಯಕ್ಕೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ಆ ಒಂದು ಜರ್ನಿ ಇವಾಗ 8ನೇ ಸಿನಿಮಾ ಅವರ ಒಂದು ನಿರ್ದೇಶನದಲ್ಲಿ ಮಾಡ್ತಾ ಇರೋಂಥ ನಾನು ಸಂಗೀತ ನಿರ್ದೇಶನವನ್ನು. ಮೊದಲಿಗೆ ತುಂಬ ಖುಷಿ ಆಗೋದು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ತುಂಬ ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋವಂಥ ಒಂದು ಏನಿದೆ ಲಿಮಿಟೇಷನ್ಸು, ಅದರಲ್ಲಿ ಕೆಲವೊಂದು ಮಾತ್ರ ಮುಂಚೆನೇ ಹೇಳ್ತಾರೆ, ಈ ಥರ ಇರಬೇಕು, ಹೀಗಿದ್ರೆ ಆ ಒಂದು ಸಿನಿಮಾದ ಕಥೆಗೆ ಓಟಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಕಂಪೋಸಿಷನ್ ಇರಲಿ, ಮತ್ತು ಯಾವ ಸಂದರ್ಭ, ಇಡೀ ಸಿನಿಮಾವನ್ನು ಸಂಪೂರ್ಣವಾಗಿ ಈ ಥರ ಇರುತ್ತೆ ಸಿನಿಮಾ ಅನ್ನೋದನ್ನ ಕಥೆಯನ್ನು ಹೇಳಿ ನಮಗೆ ಒಂದಷ್ಟು 2-3 ಕಂಪೋಸ್ ಮಾಡಿ ನಾನು ಅವ್ರಿಗೆ ಕೇಳಿಸಿದಾಗ ಅವ್ರು ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಅವರು ಸಾಹಿತ್ಯವನ್ನು ಬರೆದು ಸಂಗೀತವನ್ನು ಮಾಡೋದಕ್ಕೆ ಹೆಚ್ಚು ನನಗೆ ಕೊಟ್ಟಿರೋರು. ಈ ಒಂದು ಜರ್ನಿನಲ್ಲಿ ತುಂಬಾ ಕಲ್ತಿದ್ದೀನಿ ಅವರ ಜೊತೆಯಲ್ಲಿ. ಈ ಒಂದು ಸಿನಿಮಾದಲ್ಲಿ ಮಹಾಕವಿಯಲ್ಲಿ ನಾನು ಕಂಡುಕೊಂಡಂತೆ 9ನೇ ಶತಮಾನದಲ್ಲಿ ಯಾವ್ಯಾವ್ದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರಲಿಲ್ಲ, ಅದನ್ನೆಲ್ಲ ಉಪಯೋಗಿಸ್ಬೇಡಿ ಅಂತ ಫಸ್ಟೇ ಹೇಳಿದರು. ಯಾವುದನ್ನು ಉಪಯೋಗಿಸ್ಬಹುದು ನೋಡಿ, ಮತ್ತು ತುಂಬ ಸಿಂಪಲ್ ಆಗಿರಬೇಕು. ಆ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾದಂಥ ಒಂದು ಹಾಡನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ರೀತಿಯಲ್ಲೇ ಇರಬೇಕು ಅನ್ನೋವಂಥದ್ದು ಅವರ ಆಶಯ ಆಗಿತ್ತು. ಆ ಆಶಯಕ್ಕೆ ಧಕ್ಕೆ ಬರೋದನ್ನು ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮತ್ತು ನನ್ನ ಅದೃಷ್ಟ ಅಂದ್ಕೊಳ್ತೀನಿ, ಈ ಸಿನಿಮಾದಲ್ಲಿ ಇಷ್ಟೆಲ್ಲ ಸಿನಿಮಾಗಳು ಅವರ ಅಂಡರ್ ನಾನು ಕೆಲಸ ಮಾಡಿರೋದ್ರಲ್ಲಿ ಇದೊಂದು ಸ್ವಲ್ಪ ವಿಭಿನ್ನ ಯಾಕಿತ್ತು ಅಂತಂದರೆ, ಇದರಲ್ಲಿ ಪಂಪನ ಕಾವ್ಯಕ್ಕೆ ಒಂದು ಕಂಪೋಸ್ ಮಾಡುವಂಥದ್ದು ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನಗೆ. ಏಕೆಂದರೆ ಅದು ಹಳೆಯ ಮಟ್ಟುಗಳು ರೀತಿಯಲ್ಲಿ ಬರಬೇಕು ಅನ್ನೋವಂಥದ್ದು, ಮತ್ತು ಆ ಪದಗಳನ್ನು ಹೇಳೋದೇನೆ ನಮಗೆ ಕಷ್ಟ. ಅದನ್ನು ಬಹಳ ಚೆನ್ನಾಗಿ ಅವರು ಇದು ಹೀಗೆ ಇರಬೇಕು, ಇದು ಇಲ್ಲಿ ಕಟ್ ಆಗಬೇಕು, ಇಲ್ಲಿ ಏನು ಶುರು ಆಗಬೇಕು, ಮತ್ತು ಈ ಯಾವುದರಲ್ಲಿ ಪ್ರೊನೌನ್ಸಿಯೇಷನ್ ಇರಬೇಕು. ಒಂದು ಚೂರು ತಪ್ಪಾದ್ರೂ ಕೂಡ ಆದಿಕವಿ ಪಂಪನಿಗೆ ಅವರ ಕಾವ್ಯಕ್ಕೆ ಅವರ ಒಂದು ಇದಕ್ಕೆ ತಪ್ಪು ಮಾಡ್ದಂಗೆ ಆಗತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಅವರು ಪ್ರತಿಯೊಂದನ್ನು ಬರೆದು ಅದನ್ನ ಆಡಿಯೋದಲ್ಲಿ ಅವರು ಹೇಳಿ ಯಾವ ಥರ ಇರಬೇಕು, ಯಾವ ಥರ ಉಚ್ಚಾರಣೆ ಇರಬೇಕು, ಮಹಾಪ್ರಾಣ ದೀರ್ಘ ಎಲ್ಲನ ಹೇಳ್ಕೊಟ್ಟು ಅದಾದ ನಂತರ ಅದನ್ನ ಕಂಪೋಸ್ ಮಾಡಿ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಮೊದಲನೇ ಆದಿಕವಿಯ ಆ ಸಾಲುಗಳನ್ನು ನೋಡೋದು, ಕೇಳೋದು, ಓದೋದೇ ಒಂದು ರೋಮಾಂಚನ. ಅದಕ್ಕೆ ಒಂದು ಸಣ್ಣ ಮಟ್ಟದಲ್ಲಿ ನನ್ನ ಒಂದು ಪ್ರಯತ್ನವನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟರಲ್ಲ, ಅದು ನನಗೆ ತುಂಬಾ ಯಾವಾಗಲೂ ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಆ್ಯಂಡ್ ಈ ಒಂದು ಹಾಡನ್ನು ಹಾಡಿದ್ದು ನಮ್ಮ ಎಲ್ಲರ ಬಹಳ ಇಷ್ಟವಾದಂತಹ ಪ್ರಖ್ಯಾತ ಗಾಯಕರು ರಾಜೇಶ್ ಕೃಷ್ಣನ್ ಅವರು ಹಾಡನ್ನು ಹಾಡಿರೋದು. ಅದರ ಸಾಹಿತ್ಯವನ್ನು ಸರ್ ಅವರೇ ಬರೆದಿದ್ದಾರೆ. ಮನುಷ್ಯ ಜಾತಿ ದಾನಂದೇವಲಂ ಆ 2 ಸಾಲುಗಳನ್ನ ಪಂಪನ್ ಇಟ್ಕೊಂಡು ಇನ್ನು ಉಳಿದ ಅದ್ಭುತವಾದಂತಹ ಸಾಲನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನೀವೆಲ್ಲರೂ ಕೇಳಿದ್ದೀರಾ ಜಾತಿ ಧರ್ಮ ಎಲ್ಲ ಇವಾಗ ಏನು ನಡೀತಾ ಇದೆ ಅಂತ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ನಮ್ಗೆ ರೀರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ರೋಮಾಂಚನ ಆಗ್ತಾ ಇತ್ತು. ಒಂದೊಂದು ಡೈಲಾಗ್ಸು, ಒಂದೊಂದು ಸನ್ನಿವೇಶಗಳು ಇವಾಗಿನ ಕಾಲದಲ್ಲಿ ಈಗ ಏನು ನಾವು ನೋಡ್ತಿದ್ದೀವೋ ಅದೇ ರಾಜಕೀಯ ವ್ಯವಸ್ಥೆ, ಅದನ್ನೇ ಅವ್ರು ಎಷ್ಟು ಚೆನ್ನಾಗಿ ವಿಡಂಬನೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಮ್ಯೂಸಿಕ್ ಮಾಡಬೇಕಾದ್ರೆ ಪ್ರತಿಯೊಂದು ಡೈಲಾಗ್ಸನ್ನು ಇವಾಗ ಹಾಗೆ ನಡೀತಾ ಇದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಅದ್ಭುತವಾದಂಥ ಚಿತ್ರಕ್ಕೆ ನನ್ನನ್ನು ಸಂಗೀತಕ್ಕೆ ಆಯ್ಕೆ ಮಾಡ್ತೀನಿ. ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಆ್ಯಂಡ್ ಆ ಮಟ್ಟುಗಳನ್ನು ಹಾಡಿರೋದು ಸಂತೋಷ್ ದೇವ್ ಅನ್ನುವಂಥ ಒಬ್ಬ
ಉದಯೋನ್ಮುಖ ಗಾಯಕರು, ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್. ಸೊ ಇವರಿಬ್ಬರು ಈ ಚಿತ್ರದಲ್ಲಿ ಹಾಡಿದ್ದಾರೆ. ನನ್ನ ಹತ್ರ ಹಾಡಿಸಿಲ್ಲ ಈ ಸರಿ, ಬರೀ ರೆಕಾರ್ಡಿಂಗಲ್ಲಿ ಮಾತ್ರ ಬಿಟ್ಸ್ ಹಾಡಿದ್ದೀನಿ ನಾನು. ಹಾಗೇನೆ ಇವತ್ತಿನ ಒಂದು ವಿಶೇಷವಾದಂತಹ ಹಾಡುಗಳ ಬಿಡುಗಡೆಗೆ ನನ್ನ ಪ್ರೀತಿಯ, ನಾನು ಅವ್ರನ್ನ ಅಣ್ಣವರು ಅಂತಾನೆ ಕರೆಯೋದು, ಅವ್ರ ಅಕ್ಕವರೇ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದಂಥ ಬಾಂಧವ್ಯ ಇದೆ ನಮ್ಮ ಅವರ ಫ್ಯಾಮಿಲಿನಲ್ಲಿ ಕೂಡ. ಅವರ ಗೀತಾ ಅರ್ಜುನ್ ಇರ್ಬೋದು, ಅವರ ಅಮ್ಮ ಇರ್ಬೋದು, ಮಗಳಿರ್ಬೋದು, ಅವರೆಲ್ಲರೂ ನನಗೆ ಒಂದು ಕುಟುಂಬದ ರೀತಿಯಲ್ಲೇ. ಅಪ್ಪಾಜಿಯವ್ರ ಮನೆ ಹೇಗೋ ಅದೇ ಥರನೇ ಅರ್ಜುನ್ ಅವ್ರ ಮನೆ ಕೂಡ. ಅವರು ಇವತ್ತು ಬರ್ತಾರೆ ಅಂತ ಸರ್ ಹೇಳಿದಾಗ ಆ್ಯಕ್ಚುಲಿ ಅಪ್ಪಾಜಿ ಫಸ್ಟೇ ಮಾತಾಡ್ಕೊಂಬಿಟ್ಟಿದ್ರು, ನಂಗೆ ಗೊತ್ತಿರಲಿಲ್ಲ. ಅರ್ಜುನ್ ಜನ್ಯ ಅವ್ರು ಬರ್ತಾ ಇದ್ದಾರೆ, ತುಂಬಾ ಖುಷಿ ಆಯಿತು. ಒಂದು ದೊಡ್ಡ ಸರ್ಪ್ರೈಸ್ ನನಗೆ ಅಪ್ಪಾಜಿ ಕೊಟ್ಟಿದ್ದು, ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಯಾಕೆಂದರೆ ನನ್ನ ಆ ಜರ್ನಿನಲ್ಲಿ ಬಹಳ ಅದ್ಭುತವಾದಂಥ ಹಾಡುಗಳನ್ನು ಅರ್ಜುನ್ ಅವ್ರ ಜನ್ಯ ಅವ್ರು ಕೊಟ್ಟಿದ್ದಾರೆ. ಮಧುರಾಪಿ ಸುಮಾತಿಗೆ ಇರ್ಬೋದು, ಚುಟ್ಟು ಚುಟ್ಟು ಇರ್ಬೋದು, ನೀರಿಗೆ ಬಾರೆ ಇರ್ಬೋದು, ಎಷ್ಟೊಂದು ಹಾಡುಗಳು. ಅವ್ರಿಗೆ ಹಾಡಿರೋ ಹಾಡುಗಳೆಲ್ಲ ನನ್ನ ಹಿಟ್ ಲಿಸ್ಟ್ನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಅನ್ನೋರೇ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ನಿರ್ಮಾಪಕರಾದಂಥ ಸರ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ಈ ಜರ್ನಿ ಹೀಗೆ ಹೇಳಿ 25, 35, 45, 50 ಆಗಲಿ, ಎಲ್ಲದಕ್ಕೂ ನಾನೇ ಮ್ಯೂಸಿಕ್ ಮಾಡಲಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಧನ್ಯವಾದ.